ನಮಸ್ತೆ ಮಿತ್ರರೇ, ಇವತ್ತು ಸಂಕಷ್ಟಹರ ಚತುರ್ಥಿ. ನಾವು ಹೆಚ್ಚಾಗಿ ಅಕ್ಕಿಯನ್ನು ಸೇವಿಸುವುದಿಲ್ಲ, ಅಂದ್ರೆ ಅಕ್ಕಿಯಿಂದ ಮಾಡಿದ ಯಾವುದೇ ಒಂದು ವಸ್ತುವನ್ನು ಇವತ್ತು ನಾವು ಹೆಚ್ಚಾಗಿ ಸೇವಿಸುವುದಿಲ್ಲ. ಅದೇ ನಾರ್ತ್ ಇಂಡಿಯಾದಲ್ಲಿ ಹೇಗೆ ಹೇಳಿದರೆ ಅವರದ್ದು ಯಾವಾಗಲೂ ಯೂಸ್ ಮಾಡುವಂತಹ ಗೋಧಿ, ಅವರು ಗೋಧಿಯನ್ನು ಯೂಸ್ ಮಾಡುವುದಿಲ್ಲ, ಅವರು ಅಕ್ಕಿಯನ್ನು ಯೂಸ್ ಮಾಡ್ತಾರೆ. ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಯಾವಾಗಲೂ ಅಕ್ಕಿಯನ್ನು ಯೂಸ್ ಮಾಡುವವರು ಇವತ್ತು ಒಂದು ದಿನ ಅಂದ್ರೆ ವ್ರತದ ಸಮಯದಲ್ಲಿ ಈ ಅಕ್ಕಿಯನ್ನು ನಾವು ಯೂಸ್ ಮಾಡುವುದಿಲ್ಲ. ಇವತ್ತು ನಾನು ಬಾರದೆ ಈ ರೀತಿ ಪೂಜೆ ದಿನ ತೆಕ್ಕರದ ಅಡ್ಡೆ ಮಾಡಿದ್ದೇನೆ. ಅಂದ್ರೆ ನಾವು ಕರಾವಳಿಗರು ಹೆಚ್ಚಾಗಿ ಇದನ್ನು ಮಾಡ್ತೇವೆ. ಇವತ್ತು ಈ ಒಂದು ಬಾಳೆ ಎಲೆಯನ್ನು ಉಪಯೋಗಿಸಿ ಮಾಡಿದಂತಹ ತೆಕ್ಕರದ ಅಡ್ಡೆಯನ್ನು ಹೇಗೆ ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ರುಚಿಕರವಾದ ಹಾಗೂ ಆರೋಗ್ಯಭರಿತವಾದ ಬಾಳೆ ಎಲೆಯಲ್ಲಿ ಸವರಿ ಮಾಡಿದಂತಹ ಈ ಒಂದು ಮುಳ್ಳು ಸೌತೆಯ ಒಂದು ಖಾದ್ಯ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ. ನಾನು ಬಾಳೆ ಎಲೆಯನ್ನು ಉಪಯೋಗಿಸಿ ಒಂದು ರುಚಿಕರವಾದ ತಿಂಡಿಯನ್ನು ಮಾಡಿದ್ದೇನೆ. ಮುಳ್ಳು ಸೌತೆ ಮತ್ತು ರವ ಇದನ್ನು ಮಿಕ್ಸ್ ಮಾಡಿ ಅದನ್ನು ಬಾಳೆ ಎಲೆ ಸುತ್ತಿ ಮಾಡಿದಂತಹ ಒಂದು ಆರೋಗ್ಯದಾಯಕವಾದ ತಿಂಡಿ. ಅದಕ್ಕೆ ಮುಳ್ಳು ಸೌತೆ ಬೇಕು, ಬೆಲ್ಲ ಒಂದು 2-3 ಚಮಚಗಳಷ್ಟು ಬೇಕು, ಮತ್ತು ತೆಂಗಿನ ತುರಿ ಅದು ಒಂದು 25 ಗ್ರಾಮ್ಸ್ನಷ್ಟು, ರವ ಒಂದು 150 ಗ್ರಾಮ್ಸ್ನಷ್ಟು ಬೇಕು, ಒಂದು 3 ಚಮಚಗಳಷ್ಟು ತೆಳು ಅವಲಕ್ಕಿಯನ್ನು ಯೂಸ್ ಮಾಡಿಕೊಂಡಿದ್ದೇನೆ ನಾನು, ಉಪ್ಪು ಬೇಕು, ಮತ್ತು ಅದನ್ನು ರ್ಯಾಪ್ ಮಾಡಲಿಕ್ಕೋಸ್ಕರ ಬಾಳೆ ಎಲೆ ಬೇಕು. ಬಾಳೆ ಎಲೆಯನ್ನು ಬಾಡಿಸಿಕೊಳ್ಳೋಣ. ಮೊದಲಿಗೆ ನಾವು ಈ ಅವಲಕ್ಕಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದುಕೊಳ್ತೇನೆ. ಚೂರು ಇದನ್ನು ತೊಳೆದುಕೊಂಡು ಇದಕ್ಕೆ ಹಾಕೊಳ್ತಿದ್ದೇನೆ. ಅದೇ ರೀತಿ ರವವನ್ನು ಸಹ ಹಾಕಿ ಇದಕ್ಕೆ ಸ್ವಲ್ಪ ಮೊದಲಿಗೆ ನೀರನ್ನು ಹಾಕಿ ಚೂರು ತೊಳೆದುಕೊಂಡು ಮೊದಲಿಗೆ, ಆಮೇಲೆ ಸ್ವಲ್ಪ ತೊಳೆಯುವ. ಇನ್ನು ಹಿಂದಿದಕ್ಕೆ ಹಾಕೊಳ್ತಿದ್ದೇನೆ. ಈಗ ಇದೆರಡನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಮಾಡ್ಬೋದು, ನಾನೀಗ ಒಂದು 150 ಗ್ರಾಮ್ಸ್ನಷ್ಟು ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕೊಳ್ತಿದ್ದೇನೆ. ಹಾಕೊಂಡು ಸ್ವಲ್ಪವೇ ಸ್ವಲ್ಪ ಅಂದ್ರೆ ನೋಡಿ ಹೀಗೆ ಜಸ್ಟ್ ಒಂಚೂರು ಹೀಗೆ ನೀರನ್ನು ಹಾಕಿ ಇದನ್ನು ಒಂದು 10 ನಿಮಿಷಗಳ ಕಾಲ ನಾನು ಇದನ್ನು ನೆನೆಯಲಿಕ್ಕೆ ಬಿಡ್ತೇನೆ. ಅಂದರೆ ಇದು ಒಳ್ಳೆ ಉಬ್ಬಿ ಬರಬೇಕು, ಅಂದರೆ ಓಪನ್ ಆಗಬೇಕು. ಈ ರವ ಓಪನ್ ಆದರೆ ಮಾತ್ರ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಇದನ್ನು ಮುಚ್ಚಿಕೊಂಡು ನಾನು ಒಂದು 10-15 ನಿಮಿಷ ಇಟ್ಕೊಳ್ತೇನೆ. ಆಮೇಲೆ ನಮ್ಮ ಕೆಲಸ. 15 ನಿಮಿಷಗಳ ಬಳಿಕ ನೋಡಿ ರವೆ ಒಳ್ಳೆ ನೆಂದಿದೆ, ಗಟ್ಟಿಯಾಗಿದೆ. ಈಗ ಇದು ಹಾಗೆ ಇದನ್ನು ಪಕ್ಕಕ್ಕಿಟ್ಟುಕೊಂಡು ನಾವು ಒಂದು ಗ್ರೇಟರನ್ನು ಇಟ್ಕೊಂಡು ಇದರಲ್ಲಿ ಈ ಒಂದು ಸ್ವಲ್ಪ ಎಳತ್ತಾದರೆ ಇದರ ಮೇಲಿನ ಇದನ್ನು ತೆಗೆದುಕೊಳ್ಳೋಣ. ಹೀಗೆ ಕಹಿ ಇರಬಾರ್ದು, ಅದು ಒಮ್ಮೊಮ್ಮೆ ಇದು ಕಹಿ ಬರ್ತದೆ. ಸೊ ತೆಗೆದುಕೊಂಡು ಇದನ್ನು ಎಳತ್ತಾದರೆ ಒಳ್ಳೆದಾಗ್ತದೆ. ಕಟ್ ಮಾಡಿ ಇದನ್ನು ಇದರಲ್ಲಿ ನಾನು ಹೀಗೆ ಗ್ರೇಟ್ ಮಾಡ್ಕೊಳ್ತೇನೆ. ಬೀಜ ಎಲ್ಲ ದಪ್ಪ ಇದ್ದರೆ ಅದು ತೆಗೆದುಕೊಳ್ಳಿ, ಬೀಜ ಬೇಡ ನಮಗೆ, ಮತ್ತು ಅದರಲ್ಲಿ ಒಳ್ಳೆದಾಗೋದಿಲ್ಲ. ಸೊ ಇದನ್ನೆಲ್ಲ ಗ್ರೇಟ್ ಮಾಡ್ಕೊಳ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಎಲ್ಲ ಗ್ರೇಟ್ ಮಾಡಿ ಆಯಿತು. ಈಗ ಈ ಗ್ರೇಟ್ ಮಾಡಿದ್ದನ್ನು ಇಲ್ಲಿ ನೋಡಿ ಸ್ವಲ್ಪ ನಾನು ಎಲೆಯನ್ನು ಸಹ ಬಾಡಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪು, ಸುರಿಗೆ ಉಪ್ಪು ಹಾಕೊಳ್ಳೋಣ. ಎಷ್ಟು ರುಚಿಗೆ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆ ಹೇಳಿದ್ರೆ ಈಗ ನಮ್ಮ
ಇದು ಹಾಕಿದ ಮೇಲೆ ಮತ್ತೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಉಪ್ಪು, ಮುಳ್ಳು ಸೌತೆಕಾಯನ್ನು ಹಾಕಿ ಮತ್ತೆ ಇನ್ನೊಮ್ಮೆ ಉಪ್ಪು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಮ್ಮೆ ಮುಳ್ಳು ಸೌತೆ ನೀರು ಬಿಡುವಾಗ ಅದರ ಉಪ್ಪಿನ ಅಂಶ ನಮಗೆ ಗೊತ್ತಾಗೋದಿಲ್ಲ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿದ್ರೆ ಆಯ್ತು, ತುಂಬಾ ಹಾಕಿದ್ರೆ ಆಯ್ತು. ಇದಕ್ಕೀಗ ಚೆಕ್ ಮಾಡ್ಕೊಳ್ಳೋ, ಬೆಲ್ಲ ಹಾಕಿದ ಮೇಲೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಹಾಕ್ತಿದ್ದೇನೆ. ನಿಮಗೆ ಬೇಕಿದ್ದರೆ ಮಾತ್ರ ಹಾಕೊಳ್ಳಿ ಬೆಲ್ಲ. ಇಲ್ಲಿ ಬೇಡದಿದ್ರೆ ಈ ಕಾಯಿ ಮೆಣಸುಗಳನ್ನು ಹಾಕೊಂಡು ಸಹ ಮಾಡ್ಕೊಳ್ಬೋದು. ಕಾಯಿ ಮೆಣಸು ಹಾಕಿದ್ರೆ ಖಾರ ಆಗ್ತದೆ, ಖಾರ ಅಂತ. ಇದು ಸ್ವೀಟ್, ಇದು ಎರಡು ಸಹ ಆಗ್ತದೆ. ಒಂದು ಕಾಯಿ ಮೆಣಸು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ಆಗ್ತದೆ, ಅಥವಾ ಬೆಲ್ಲ ಹಾಕಿ ಬೇಕಿದ್ರೆ ಇಲ್ಲಿ ಒಂದು ಏಲಕ್ಕಿ ಸಹ ಒಂದು ಗುದ್ದಿಕೊಂಡು ಹಾಕೊಳ್ಬಹುದು. ಇದನ್ನು ಮತ್ತೆ ಆದ ಮೇಲೆ ತುಪ್ಪದಲ್ಲಿ ತಿನ್ನಲಿಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಸ್ವಲ್ಪ ನೀರಾಯ್ತು. ಈಗ ಉಪ್ಪಿನ ಅಂಶವನ್ನು ನೋಡ್ಕೊಳ್ಳೋಣ. ಉಪ್ಪು ಕರೆಕ್ಟ್ ಆಗಿ ಉಂಟು. ಇಷ್ಟ ಆಗುವಾಗ ನಾನಿಲ್ಲಿ ಸ್ಟೀಮರ್ ಅನ್ನು ಆನ್ ಮಾಡಿಕೊಂಡು ಇಟ್ಕೊಳ್ತೇನೆ. ಮತ್ತೆ ನಿಮ್ಗೆ ಇದಕ್ಕೆ ನಾನು ಇದು ಒಂದು ಆಪ್ಷನ್ ಅಲ್ಲೇ, ಬೇಕಿದ್ರೆ ಚೂರು ಹಳದಿಯನ್ನು ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ ಆಗಿ ಬರ್ತದೆ ಹೇಳಿ ನಾನೀಗ ಚೂರು ಹಳದಿಯನ್ನು ಹಾಕೊಳ್ತಿದ್ದೇನೆ. ಒಂದು ಪಿಂಚ್ ಆಫ್ ಹಳದಿ. ಇನ್ನೀಗ ಕೈಯಲ್ಲಿ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ, ಎಲ್ಲ ಈಗ ಎಷ್ಟು ನೀರಾಯ್ತು ನೋಡಿ. ಅದು ಈ ಮುಳ್ಳು ಸೌತೆ ನೀರನ್ನು ಬಿಡ್ತದೆ. ಈಗ ಇಲ್ಲಿ ನಾವು ಎಲೆಯನ್ನು ತೆಗೆದುಕೊಳ್ಳೋಣ. ಹೀಗೆ ಚೆನ್ನಾಗಿ ಹಳದಿ ಹಾಕಿದ ಮೇಲೆ ಕಲರ್ ಎಲ್ಲಕ್ಕೆ ಸಹ ಮಿಕ್ಸ್ ಹಾಕ್ಕೊಳ್ಬೇಕು ಹಳದಿ. ಈಗ ಒಂದೊಂದು ಎಲೆಯನ್ನು ತೆಗೆದುಕೊಳ್ತೇನೆ ನಾನು. ಎಲೆಯನ್ನು ತೆಗೆದುಕೊಂಡು ಬೇಕಿದ್ರೆ ಇಲ್ಲಿ ಸ್ವಲ್ಪ ನೀವು ಎಣ್ಣೆ ಹಾಕ್ಬೋದು. ನಾನು ಎಣ್ಣೆ ಹಾಕ್ತಾ ಇಲ್ಲ ಇದಕ್ಕೆ. ಸ್ವಲ್ಪ ಹೀಗೆ ತೆಳುವಾಗಿ, ಎಷ್ಟು ನಿಮಗೆ ತೆಳು ಅರ್ಧ ಭಾಗಕ್ಕೆ ಮಾಡಿದರೆ ಆಯಿತು. ಇಷ್ಟು ಮಾಡಿ ಹೀಗೆ ಮುಚ್ಚಿಟ್ಕೊಳ್ಳೋದು. ಇಲ್ಲಿ ಸಹ ಹಾಗೆ ಅರ್ಧ ಭಾಗಕ್ಕೆ ಹಾಕೊಳ್ಳೋದು. ಹೀಗೆ ಎಲ್ಲವನ್ನು ಸಹ ನಾನು ಮಾಡಿಕೊಂಡು ಇಟ್ಕೊಳ್ತೇನೆ. ಈಗ ಬೇಕಿದ್ರೆ ನೋಡಿ, ಇಲ್ಲಿ ನೀರು ಸಹ ಬಿಸಿ ಆಗ್ತಾ ಉಂಟು. ಆದ ಹಾಗೆ ನೀರು ಬಿಸಿಯಾದ ಮೇಲೆ ನಾವು ಇದನ್ನು ಒಂದೊಂದಾಗಿ ಹೀಗೆ ಇಟ್ಕೊಂಡ್ರೆ ಆಯ್ತು. ಹೀಗೆ ಸ್ವಲ್ಪ ಇಡುವಾಗ ಮಾತ್ರ ಹೊರಗೆ ಬರದ ಹಾಗೆ. ತುಂಬಾ ನೀರು ಸಾಕಬಾರ್ದು, ಇದು ತುಂಬಾ ದಪ್ಪ ಸಾಕಬಾರ್ದು. ದಪ್ಪ ಆದ್ರೆ ಒಳ್ಳೇದಾಗುತ್ತದೆ ತಿನ್ನಲಿಕ್ಕೆ. ಹೀಗೆ ಇಟ್ಟುಕೊಂಡು ಎಲ್ಲವನ್ನು ಸಹ ನಾನು ಹೀಗೆ ಮಾಡಿಕೊಂಡು ಇದರೊಳಗೆ ಇಡ್ತೇನೆ. ವೀಕ್ಷಕರೇ, ನಾನು ಉಳಿದದಂತೆಲ್ಲ ಆಯ್ತು ನೋಡಿ. ಇಲ್ಲಿ ಒಂದು ಸೆಟ್ಟಲ್ಲಿ ಹೀಗೆ ಬಂದ ಮೇಲೆ ಒಂದೊಂದಾಗಿ ಹೀಗೆ ಇಟ್ಕೊಳ್ಳೋಣ. ದೊಡ್ಡದು ಬೇಕಿದ್ರೆ ದೊಡ್ಡದಾಗಿ ಮಾಡ್ಕೊಳ್ಬಹುದು, ಸಣ್ಣದ ಎಲೆ ಇದ್ರೆ ಸಣ್ಣದ ಎಲೆಯಲ್ಲಿ ಮಾಡ್ಕೊಳ್ಬಹುದು. ಇನ್ನು ಒಂದು 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಬೇಗ ಆಗ್ತದೆ. 15 ನಿಮಿಷಗಳ ಬಳಿಕ ನೋಡಿ ಆಫ್ ಮಾಡ್ಕೊಳ್ತಿದ್ದೇನೆ. ನೋಡಿ ಒಳ್ಳೆ ಬೆಂದಿದೆ. 15 ನಿಮಿಷ ಸಹ ಬೇಡ ಇದಕ್ಕೆ, 10 ನಿಮಿಷವೇ ಸಾಕು. ಸೊ ಈಗ ಒಂದೊಂದಾಗಿ ಹೀಗೆ ತೆಗೆದುಕೊಳ್ಳೋಣ. ಹೀಗೆ ಚೆನ್ನಾಗಿ ಬಂದಿದೆ ಹೇಳಿದೆ. ಇಲ್ಲಿ ನೋಡಿ, ಹೀಗೆ ಒಂದೊಂದಾಗಿ ತೆಗೆದುಕೊಳ್ಳೋಣ. ಒಂದು ಬಿಡಿಸಿ ತೋರಿಸ್ತೇನೆ. ಬಿಸಿ ಉಂಟು ಮಾತ್ರ. ತುಪ್ಪ ಹಾಕಿ ತಿನ್ನಲಿಕ್ಕೆ ಅಂತೂ ಸೂಪರ್ಬ್ ಆಗಿರ್ತದೆ. ನೋಡಿ ಹೇಗೆ ಬಂದಿದೆ ನೋಡಿ. ಬಿಸಿ ಬಿಸಿಯನ್ನು ಇದರ ಮೇಲೆ ಸ್ವಲ್ಪ ಹೀಗೆ ತುಪ್ಪವನ್ನು ಹಾಕಿದರೆ ಉಂಟಲ್ಲ, ಹಾಕಿ ತುಂಡು ಮಾಡಿ ತಿನ್ನೋದು. ಒಂದು ವೇಳೆ ನೀವು ಬೆಲ್ಲ ಹಾಕದಿದ್ದರೆ ಇದಕ್ಕೆ ಕಾಯಿ ಮೆಣಸು ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿದರೆ, ಚಟ್ನಿ ಮಾಡಿದರೆ ಒಳ್ಳೆಯದಾಗ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೆಚ್ಚಾಗಿ ಸಂಕಷ್ಟಹರ ಚತುರ್ಥಿಯ ದಿವಸ ಹೀಗೆ ವೆಜಿಟೇಬಲ್ಸ್ ಆಗ್ತದೆ, ಅದರೊಟ್ಟಿಗೆ ಅಕ್ಕಿಯನ್ನು ಯೂಸ್ ಮಾಡಲಿಕ್ಕಿಲ್ಲಲ್ಲ, ಹಾಗಾಗಿ ರವದಿಂದ ಮಾಡಿದಂತಹ ಈ ಒಂದು ರುಚಿಕರವಾದ ಕಡುಬು ಅಂತ ಹೇಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.